ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನಮ್ಮ ಕೆದವರು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ನೀಡಿದ್ದಾರೆ ಅಥವಾ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ. ನಂತರ ಆ ನೋಟಿಫಿಕೇಶನ್ ಇರುವಂತಹ ಎಲ್ಲ ವಿಷಯಗಳನ್ನ ಇವರು ತಿಳ್ಕೊಳ್ತಾ ಹೋಗೋಣ. ನಂತರ ಈ ಇನ್ಫಾರ್ಮೇಶನ್ ಏನಿದೆ ಇದು ನಿಮಗೆ ಇಲ್ಲದೆ ನಿಮ್ಮ ಫ್ರೆಂಡ್ಸ್ಗೆ 100% ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ಪೂರ್ತಿಯಾಗಿ ವಿಷಯವನ್ನ ತಿಳಿದುಕೊಂಡು ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇರುವಂತಹ ಇನ್ಫಾರ್ಮೇಶನ್ ನ ತಿಳಿಸಿ. ಯಾಕಂತ ಹೇಳಿದ್ರೆ ನೀವು ಫ್ರೆಂಡ್ಸ್ ಡಿಸ್ಕಸ್ ಮಾಡ್ತಿರ್ತೀರಲ್ವಾ, ಅಂದ್ರೆ ಈ ರೀತಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದೀವಿ ಕೌನ್ಸಿಲಿಂಗ್ ಸಮಸ್ಯೆ ಅಂತ. ಅದಕ್ಕೋಸ್ಕರ ನಿಮಗೂ ಕೂಡ ಗೊತ್ತಿರುತ್ತೆ ನಿಮ್ಮ ಫ್ರೆಂಡ್ ಯಾವ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾರೆ ಅಂತ. ಅವಾಗ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ನಿಮಗೆ ಗೊತ್ತಾದ್ರೆ ನೀವು ಅವ್ರಿಗೂ ಕೂಡ ಹೇಳ್ಬಹುದು. ಅದಕ್ಕೋಸ್ಕರ ಪೂರ್ತಿಯಾದ ವಿಷಯವನ್ನ ತಿಳಿದುಕೊಂಡು ನಿಮ್ಮ ಫ್ರೆಂಡ್ಸಿಗೆ ಕೂಡ ಹೇಳಿ. ಸರಿ, ವಿಷಯ ಅಂತ ಹೇಳಿದ್ರೆ ನಮ್ಮ ಕೆದವರು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಎಲ್ರಿಗೂ ಅಲ್ಲ, ವಿದ್ಯಾರ್ಥಿಗಳು ಅಂದ್ರೆ ಹಲವಾರು ವಿದ್ಯಾರ್ಥಿ ಏನ್ ಮಾಡಿದ್ರು ಅಂತ ಹೇಳಿದ್ರೆ, ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಏನಿತ್ತು ಅದನ್ನ ಚೆಕ್ ಮಾಡಿದ್ರು. ನೀವು ಕೂಡ ಚೆಕ್ ಮಾಡಿರ್ತೀರಾ. ಆವಾಗ ತುಂಬಾ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಅಪ್ಲೈ ಆಗುವಂತಹ ಪರ್ಟಿಕ್ಯುಲರ್ ಕೋಟಾ ಏನಿದೆ, ಅದು ಬೇಕಿದ್ರೆ SNQ ಕೋಟಾ ಆಗಿರ್ಲಿ, ಕನ್ನಡ ಮೀಡಿಯಂ ಕೋಟಾ ಆಗಿರ್ಲಿ, ರೂರಲ್ ಕೋಟಾ ಆಗಿರ್ಲಿ, ಹೈದರಾಬಾದ್ ಕರ್ನಾಟಕ ಕೋಟಾ ಆಗಿರ್ಲಿ, ಈ ರೀತಿ ಅವರಿಗೆ ಅಪ್ಲೈ ಆಗುವಂತಹ ಯಾವೊಂದು ಕೋಟಾ ಇದೆ ಅವರು ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಅಪ್ಲಿಕೇಶನ್ ಟೈಮ್ ಅಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಥವಾ ಅದಕ್ಕೆ ಸಂಬಂಧ ಡೀಟೇಲ್ಸ್ RD ನಂಬರ್ ಅದನ್ನು ನೀಡಿದ್ದಾರೆ. ಬಟ್ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಅವರಿಗೆ ಆ ಒಂದು ಪರ್ಟಿಕ್ಯುಲರ್ ಕೋಟಾ ತೋರಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ತುಂಬಾ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾರೆ. ಈಗಲೂ ಕೂಡ ರೂರಲ್ ಕೋಟಾ ನನಗೆ ಅಪ್ಲೈ ಆಗುತ್ತೆ, ಬಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ಚೆಕ್ ಮಾಡಿದಾಗ ಯು ಆರ್ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ. ಅದಕ್ಕೋಸ್ಕರ ಈ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಿರಲಿ ನಿಮಗೆ ಕೋಟಾಗೆ ಸಂಬಂಧಿಸಿದಂತೆ ಅದು ಇತ್ತು ಅಂತ ಹೇಳಿದ್ರೆ KEA ಆಫೀಸ್ ಬೆಂಗಳೂರು ಅಲ್ಲಿ ಹೋಗಿ ಸರಿ ಮಾಡ್ಕೊಳ್ಬಹುದು. ಅದಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ನಂತರ ಈ ವಿಡಿಯೋದಲ್ಲಿ ಹೇಳ್ತಿರುವಂತಹ ಇನ್ಫಾರ್ಮೇಶನ್ ಯಾರಿಗೆ ಅಪ್ಲೈ ಆಗೋದು ಅಂತ ಹೇಳಿದ್ರೆ, ಈಗ ಹೇಳಿದೆ ಅಲ್ವಾ, ಯಾವ ವಿದ್ಯಾರ್ಥಿಗಳು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ರೆ ಅವರಿಗೆ. ಈಗ ಯಾವ್ದಾದ್ರು ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿದ್ರಿ, ನಿಮಗೆ ಅಪ್ಲೈ ಆಗುವಂತಹ ಎಲ್ಲಾ ಕೋಟಾಗಳು ಕೂಡ ಅಪ್ಲೈ ಆಗಿದಾವೆ, ಹಾಗಿತ್ತು ಅಂತ ಹೇಳಿದ್ರೆ KEA ಆಫೀಸ್ ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಕೂಡ ಇಲ್ಲ. ಮುಂದಿನ ದಿನಗಳಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಹೇಳ್ತಾರೆ, ಅಂದ್ರೆ ಆಪ್ಷನ್ ಕೊಡ್ತಾರೆ, ಅವಾಗ ಡೌನ್ಲೋಡ್ ಮಾಡ್ಕೊಂಡ್ರೆ ಆಯ್ತು. ಬಟ್ ಯಾವ ವಿದ್ಯಾರ್ಥಿಗಳು ಕೋಟಾಗಳಿಗೆ ಸಂಬಂಧಂತೆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಿದ್ದಾರೆ ಅವ್ರೇನ್ ಮಾಡ್ಬೇಕು ಆಗತ್ತೆ ಅಂತ ಹೇಳಿದ್ರೆ, ಅವರ ಡಾಕ್ಯುಮೆಂಟ್ಸ್ ಏನಿದೆ ಆ ಪರ್ಟಿಕ್ಯುಲರ್ ಕೋಟಾ ಇರ್ಬೋದು. ಈಗ ರೂರಲ್ ಕೋಟಾ ಆಗಿದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 10th ಸ್ಟ್ಯಾಂಡರ್ಡ್ ವರೆಗಿನ ಸ್ಟಡಿ ಸರ್ಟಿಫಿಕೇಟ್ ಏನಿರುತ್ತೆ, ರೂರಲ್ ಏರಿಯಾದ ಸ್ಟಡಿ ಮಾಡುವಂತಹ ರೂರಲ್ ಸ್ಟಡಿ ಸರ್ಟಿಫಿಕೇಟ್ ಅದನ್ನ, ಹಾಗೆ ನೀವು ಅಪ್ಲಿಕೇಶನ್ ಆಗ್ಬೇಕಾದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋಗಿದ್ರು ಆ ಎಲ್ಲಾ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು KEA ಆಫೀಸ್ಗೆ ಹೋಗ್ಬೇಕು. ಕೇವಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅಷ್ಟೇ ಇಲ್ಲ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಳ್ತೀರಾ, ಒಂದು ಸೆಟ್ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ಅದ್ರ ಜೊತೆಗೇನೆ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನ 2 ಸೆಟ್ ಜೆರಾಕ್ಸ್ ಕಾಪೀಸ್ ಅನ್ನ ತೆಗೆದುಕೊಂಡು KEA ಆಫೀಸ್ಗೆ ಹೋಗ್ಬೇಕಾಗತ್ತೆ. ನೀವು ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ ಅದೊಂದು ಪರ್ಟಿಕ್ಯುಲರ್ ಕೋಟಾಗೆ ಸಂಬಂಧಿಸಿದಂತೆ. ನಂತರ ಯಾವ ಡೇಟ್ಗೆ ಹೋಗ್ಬೇಕು ಅದನ್ನು ಕೂಡ ತಿಳಿಸಿದ್ದಾರೆ. ಮೊದಲೇದಾಗಿ ಈ ಒಂದು ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಏನಿದೆ KEA ಆಫೀಸಲ್ಲಿ, ಅದು ಜುಲೈ 4ರಿಂದ ಜುಲೈ 6ರವರೆಗೆ ನಡೆಯುತ್ತೆ. ಈಗ ಜುಲೈ 4, 2024ಕ್ಕೆ ಯಾರು ಹೋಗ್ಬೇಕು ಅದನ್ನು ತಿಳ್ಕೊಳ್ಳೋದಾದ್ರೆ, 1ನೇ ರ್ಯಾಂಕ್ನಿಂದ 1 ಲಕ್ಷ ರ್ಯಾಂಕ್ನ ವಿದ್ಯಾರ್ಥಿಗಳು ಈ ಕೋಟಾಗಳಿಗೆ ಸಂಬಂಧಿಸಿದಂತೆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾ ಇದ್ರೆ KEA ಆಫೀಸ್ ಬೆಂಗಳೂರು ಅಲ್ಲಿ ವಿಸಿಟ್ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಲ್ಗೊಳ್ಬಹುದು. ಅವರು ಚೆಕ್ ಮಾಡ್ತಾರೆ, ಸರಿಯಾಗಿ ಇದೆ ಅಂತ ಹೇಳಿದ್ರೆ ಆ ಒಂದು ಪರ್ಟಿಕ್ಯುಲರ್ ಕೋಟಾ ನಿಮ್ಗೆ ಈಗ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅಲ್ಲಿ ನೋ ಅಂತ ತೋರಿಸ್ತಾ ಇದೆಯಲ್ಲ, ಅದನ್ನ ಎಸ್ ಅಂತ ಆಗೋ ರೀತಿ ಮಾಡ್ತಾರೆ ಅಥವಾ ನಿಮಗೆ ಸರಿ ಮಾಡಿ ಕೊಡ್ತಾರೆ. ಸರಿನಾ? ಅದಂತರ ಜುಲೈ 5, 2024 ಆವಾಗ 1 ಲಕ್ಷದ 1 ರ್ಯಾಂಕ್ನಿಂದ 1,80,000ವರೆಗಿನ ರ್ಯಾಂಕ್ನ ವಿದ್ಯಾರ್ಥಿಗಳು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಲ್ಗೊಳ್ಬಹುದು. ಅದಂತರ ಜುಲೈ 6, 2024ಕ್ಕೆ 1,80,001 ರ್ಯಾಂಕ್ನಿಂದ ಲಾಸ್ಟ್ ರ್ಯಾಂಕ್ನ ವರೆಗಿನ ವಿದ್ಯಾರ್ಥಿಗಳು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಲ್ಗೊಳ್ಬಹುದು, ಆಫ್ಲೈನ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಲ್ಲಿ ಪಾಲ್ಗೊಳ್ಬಹುದು. ನಂತರ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಯಾವ ವಿದ್ಯಾರ್ಥಿಗಳು ಈಗ ಕನ್ನಡ ಮೀಡಿಯಂ ಕೋಟಾ, SNQ ಕೋಟಾ, ರೂರಲ್ ಕೋಟಾ, ಹೈದರಾಬಾದ್ ಕರ್ನಾಟಕ ಕೋಟಾ, ಲಿಂಗ್ವಿಸ್ಟಿಕ್ ಮೈನಾರಿಟಿ ಆದ್ರೆ ಅದು, ಈ ರೀತಿ ಈ ಎಲ್ಲಾ ಕೋಟಾಗಳಿಗಂತೆ ಈ ಎಲ್ಲಾ ಕೋಟಾಗಳಿಗೆ ಸಂಬಂಧಿಸಿದಂತೆ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ರೆ ಅವರಿಗೆ ಮಾತ್ರ ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಈಗ ನಡೆಸ್ತಾ ಇರೋದು. ಯಾವ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಕರೆಕ್ಟ್ ಇದೆ ಅಂದ್ರೆ ನಿಮಗೆ ಅಪ್ಲೈ ಆಗುವಂತಹ ಎಲ್ಲಾ ಕೋಟಾ ನಿಮ್ಗೆ ಅಪ್ಲೈ ಆಗಿದೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಅವರು ಹೋಗಬೇಕು ಅಂತ ಇಲ್ಲ. ಮುಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಕೊಡ್ತಾರೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಆಯ್ತು. ನಂತರ ಮತ್ತೆ ಯಾವ್ದಾದ್ರು ವಿದ್ಯಾರ್ಥಿಗಳು ನಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಟೇಟಸ್ ಓಪನ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವರು ಬೇಕಿದ್ರೆ ಕೂಡ ಒಮ್ಮೆ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು KEA ಆಫೀಸ್ಗೆ ಹೋಗಿ ಎಡಿಟ್ ಮಾಡಿ ಸರಿ ಮಾಡಿಸ್ಕೊಳ್ಬಹುದು. ಬೇರೆ ಡೌಟ್ಸ್ ಇದ್ರೆ
ಕಮೆಂಟ್ ಬಾಕ್ಸ್ ತಿಳಿಸಿ. ಈ ನೋಟಿಫಿಕೇಶನ್ ನಮ್ಮ ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಶೇರ್ ಮಾಡಿರ್ತೀವಿ, ಫಾಲೋ ಮಾಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.